ಲಕ್ಕೊಂಡಿಯಲ್ಲಿ ಚಿನ್ನ ಸಿಕ್ಕ ಕುಟುಂಬಕ್ಕೆ ಗ್ರಾಮ ಪಂಚಾಯತ್ನಿಂದ ಸೈಟ್ ಮಂಜೂರು. ಇವತ್ತಿನ ಉತ್ಖನನದಲ್ಲೂ ಅಪರೂಪದ ಲೋಹ ಪತ್ತೆ. ತಾಳುಬೆಟ್ಟದಲ್ಲಿ ಮತ್ತೆ ಚಿರತೆ ಭಯ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕಳಪೆ ಆಹಾರಕ್ಕೆ ಬ್ರೇಕ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಲಕ್ಕುಂಡಿಯಲ್ಲಿ ಸಿಕ್ಕ ಗುಪ್ತ ನಿಧಿಯನ್ನು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಹಸ್ತಾಂತರಿಸಿದ ರಿತ್ತಿ ಕುಟುಂಬಕ್ಕೆ ಸೈಟ್ ಭಾಗ್ಯ ಸಿಕ್ಕಿದೆ. ಮಾರುತಿ ನಗರದಲ್ಲಿ 30-40 ಸೈಟ್ ನೀಡುವುದಾಗಿ ಗ್ರಾಮ ಪಂಚಾಯಿತಿ ವಿಶೇಷ ಗ್ರಾಮ ಸಭೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇದು ಪಬ್ಲಿಕ್ ಟಿವಿ ನಿರಂತರ ವರದಿಯಿಂದಾಗಿ ಸಿಕ್ಕ ಫಲಶ್ರುತಿಯಾಗಿದೆ. ಇಂದು ಲಕ್ಕುಂಡಿ ಅನ್ನದಾನೇಶ್ವರ ಮಠದ ಸಭಾಭವನದಲ್ಲಿ ವಿಶೇಷ ಗ್ರಾಮ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ರಿತ್ತಿ ಕುಟುಂಬಕ್ಕೆ ಜಾಗ ಹಾಗೂ ನಿವೇಶನ ನೀಡಲು ಸಭೆಯಲ್ಲಿದ್ದ ಎಲ್ಲರೂ ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿದ್ದಾರೆ. ನಂತರ ಸಭೆಯಲ್ಲಿ ರಿತ್ತಿ ಕುಟುಂಬಕ್ಕೆ ಸನ್ಮಾನ ಮಾಡುವ ಮೂಲಕ ಗೌರವಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ, ಅಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಸ್ಥಳೀಯರ ಸಮ್ಮುಖದಲ್ಲಿ ಠರಾವು ಪಾಸ್ ಮಾಡಲಾಯಿತು. ಸದ್ಯ ಸೈಟ್ ಘೋಷಿಸಲಾಗಿದ್ದು, ಮುಂದೆ ಸಚಿವ ಎಚ್.ಕೆ. ಪಾಟೀಲ್, ಸ್ಥಳೀಯ ಶಾಸಕ ಸಿ.ಸಿ. ಪಾಟೀಲ್ ತಮ್ಮ ವಿಶೇಷ ಅನುದಾನದಲ್ಲಿ ಮನೆ ನಿರ್ಮಾಣ ಮಾಡಿಕೊಡುವಂತೆ ಒತ್ತಾಯ ಕೇಳಿಬಂದಿದೆ. ಸರ್ಕಾರ ಮಟ್ಟದೊಳಗ ಮತ್ತು ಜಿಲ್ಲಾಡಳಿತದೊಳಗ ಮಾನ್ಯ ಶಾಸಕರು ಮತ್ತು ಸಚಿವರು ಅಧ್ಯಕ್ಷರು ಅವರಿಗೆ ಒಂದು ಜಾಗ ಕೊಡ್ಲಿಕ್ಕೆ ನಿಮ್ಗೆ ಸಾಧ್ಯ ಐತೇನೋ ಅಂತೇಳಿ ಸಾಹೇಬ್ರ ಜಾಗ ಕೊಡ್ಲಿಕ್ಕೆ ಸಾಧ್ಯ ಐತಿ. ಆದ್ರೆ ನಾವು ಜಾಗ ಕೊಟ್ಟರೆ ಅಷ್ಟ ಅವ್ರಿಗೆ ಇದಾಗೋದಿಲ್ಲ. ಅವರಿಗೆ ಒಂದು ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ತಾವು ಬೇರೆ ವಿಶೇಷ ಒಂದು ಅನುದಾನದೊಳಗನ ಅವ್ರಿಗೆ ಮನೆ ಕಟ್ಟಿಸಿಕೊಳ್ಳೇಬೇಕು, ಅದನ್ನು ಕಟ್ಟಿಸಿಕೊಡ್ಬೇಕಂತಕ್ಕಂಥದ್ದನ್ನು ಸಾಹೇಬರಿಗೆ ನಾನು ಮನವಿ ಮಾಡಿಕೊಂಡಾಗ ಜಾಗ ಕೊಡ್ರಿ, ನಾನು ಮನೆ ಕಟ್ಟಿಸಿಕೊಡ್ತಕ್ಕಂಥದ್ದನ್ನು ನಾವು ಕೊಡ್ತೀವಿ ಅಂತಂದು ಎಚ್.ಕೆ. ಪಾಟೀಲ್ ಸಾಹೇಬರು ಜಿಲ್ಲಾಡಳಿತ ಶಾಸಕರು ಹೇಳಿದರು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇಂದು 7ನೇ ದಿನದ ಉತ್ಖನನ ಕಾರ್ಯದ ವೇಳೆ ಅಪರೂಪದ ಲೋಹವೊಂದು ಪತ್ತೆಯಾಗಿದೆ. ಇದು ತುಂಬಾ ವಿಶೇಷವಾದ ಲೋಹವಾಗಿದೆ. ಕರ್ಪೂರ ಬೆಳಗುವ ಅಥವಾ ದೀಪದ ಹಣತೆ ಆಕಾರದ ಅಪರೂಪದ ಲೋಹ ಪತ್ತೆಯಾಗಿದೆ. ಉತ್ಖನನ ಮೇಲ್ವಿಚಾರಕರಿಂದ ಈ ಲೋಹ ಪರಿಶೀಲನೆ ಮಾಡಿ ನಂತರ ಅದನ್ನು ಪ್ಲಾಸ್ಟಿಕ್ನ ಚಿಕ್ಕ ಪಾಕೆಟ್ನಲ್ಲಿ ಹಾಕಿ ರಕ್ಷಣೆ ಮಾಡಲಾಯಿತು. ಹೀಗೆ ಪ್ರತಿನಿತ್ಯ ಒಂದಲ್ಲ ಒಂದು ಅವಶೇಷಗಳು ಪತ್ತೆಯಾಗ್ತಿದ್ದು ಸಾಕಷ್ಟು ಕುತೂಹಲ ಮೂಡಿಸುತ್ತಿದೆ. ನಮ್ಮ ಒಂದು ಬಲಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ದೀವಿ. ಇವತ್ತು 7ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಈ ಒಂದು ಉತ್ಖನನ ಸಂದರ್ಭದಲ್ಲಿ ಇವತ್ತು 7ನೇ ದಿನ ಒಂದು ಲೋಹ ಪತ್ತೆಯಾಗಿದೆ. ಅದು ಅಪರೂಪದ ಲೋಹ. ಅದು ಯಾವ ರೀತಿಯಾಗಿದೆ ಅಂದರೆ ಕರ್ಪೂರ ಬೆಳಗುವಂಥದ್ದಾಗಿರಲಿ ಅಥವಾ ಹಣತೆ, ದೀಪ ಹಚ್ಚುವ ಹಣತೆ ಆಕಾರದಲ್ಲಿರುವಂತಹ ಲೋಹ ಇದಾಗಿದೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇದೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ದ ಯುವಕನನ್ನು ಬಲಿ ಪಡೆದಿದ್ದ ಚಿರತೆ ಮತ್ತೆ ಕಾಣಿಸಿಕೊಂಡಿದೆ. ತಾಳುಬೆಟ್ಟದಲ್ಲಿ ಮರದ ಮೇಲೆ ನಿಂತು ಹೊಂಚು ಹಾಕಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈಗಾಗಲೇ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದ ತಾಳುಬೆಟ್ಟದಲ್ಲಿ ಪಾದಯಾತ್ರೆ ಹಾಗೂ ಬೈಕ್ಗಳ ಸಂಚಾರಕ್ಕೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದೆ. ನಿನ್ನೆ ಮಾದಪ್ಪನ ಭಕ್ತನನ್ನ ಚಿರತೆ ಹೊತ್ತೊಯ್ದು ಕೊಂದ ಬೆನ್ನಲ್ಲೇ ಅರಣ್ಯ ಇಲಾಖೆ ಅಲರ್ಟ್ ಆಗಿದೆ. ನರಹಂತಕ ಚಿರತೆಯನ್ನು ಸೆರೆ ಹಿಡಿಯಲು ತಾಳುಬೆಟ್ಟದಲ್ಲಿ ಬೋನು ಇಟ್ಟಿದೆ. ಈ ಮಧ್ಯೆ ನಿನ್ನೆ ರಾತ್ರಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಮತ್ತೆ ಚಿರತೆ ಪ್ರತ್ಯಕ್ಷ ಆಗ್ತಾ ಇರೋ ಕಾರಣ ಮಲೆಮಹದೇಶ್ವರ ಭಕ್ತರು ಆತಂಕಕ್ಕೆ ಒಳಗಾಗಿದ್ದಾರೆ. ಆದಷ್ಟು ಬೇಗ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಮೇಲೆ ಒತ್ತಡ ಹೆಚ್ಚಾಗಿದೆ. ರಸ್ತೆ ಬದಿಯಲ್ಲೇ ಚಿರತೆ ಹೊಂಚು ಹಾಕಿ ಆತಂಕ ಸೃಷ್ಟಿಸುತ್ತಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಚಿರತೆಯ ದೃಶ್ಯ ಜನರನ್ನು ಮತ್ತಷ್ಟು ಟೆನ್ಷನ್ ಮಾಡಿಕೊಳ್ಳುವಂತೆ ಮಾಡಿದೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅವಧಿ ಮೀರಿದ ಹುಳು ಬಿದ್ದ ಬ್ರೆಡ್ ನೀಡಿದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಗುತ್ತಿಗೆದಾರರು ಈಗ ಫ್ರೆಶ್ ಬ್ರೆಡ್ ಭಾಗ್ಯ ನೀಡಿದ್ದಾರೆ. ಜನವರಿ 9ರಂದು ಪಬ್ಲಿಕ್ ಟಿವಿ ಬಿತ್ತರಿಸಿದ್ದ ಸುದ್ದಿಯಿಂದಾಗಿ ಈ ಎಕ್ಸ್ಪೈರಿ ಡೇಟ್ ಮೆನ್ಷನ್ ಮಾಡಿರುವ ಗುಣಮಟ್ಟದ ಫ್ರೆಶ್ ಬ್ರೆಡ್ ಬೆಳಗಿನ ಉಪಹಾರವನ್ನು ಬ್ರಿಮ್ಸ್ ಅಧಿಕಾರಿಗಳು ನೀಡುತ್ತಾ ಇದ್ದು, ಇದು ಪಬ್ಲಿಕ್ ಟಿವಿ ವರದಿಯ ಫಲಶ್ರುತಿಯಾಗಿದೆ. ಇನ್ನು ಸುದ್ದಿ ಬೆನ್ನಲ್ಲೇ ಬ್ರಿಮ್ಸ್ ನಿರ್ದೇಶಕರು ಬ್ರಿಮ್ಸ್ ಅಧೀಕ್ಷಕರಿಗೆ ಬ್ರೆಡ್ ಸರಬರಾಜು ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ನೋಟಿಸ್ ನೀಡಿದ್ದಾರೆ. ರೋಗಿಗಳು ಪಬ್ಲಿಕ್ ಟಿವಿಗೆ ಧನ್ಯವಾದ ತಿಳಿಸಿದ್ದಾರೆ. ಡೇಟ್ ಹಾಕಿದಿಲ್ಲ, ಏನಿಲ್ಲ, ಇವಾಗ ಹಾಕ್ತಾ ಇದ್ದಾರೆ. ಹುಳ ಇತ್ತು, ನೊಣ ಅವೆಲ್ಲ ಆಡಿದಿತ್ತು. ಇವಾಗ ಚೆನ್ನಾಗಿ ಕೊಡ್ತಾ ಇದಾರೆ. ಎಲ್ಲ ನಮ್ಗ ತತ್ತಿ, ಬ್ರೆಡ್, ಹಾಲು, ಬಾಳೆಹಣ್ಣು ಎಲ್ಲ ಕೊಡ್ತಾ ಇದಾರೆ. ಇವಾಗ ಚಂದ ನಮಗ ತಾಜಾ ಕೊಡ್ಲಾಕತ್ತಾರ್ರಿ. ಈಗ ಚಲೋ ಕೊಡ್ಲಾಕತ್ತಾರ. ಇವಾಗ ನಮಗ ಪಬ್ಲಿಕ್ ಎಲ್ಲ ಚಲೋ ಶಾಂತಿಯಾಗಿ ಚಂದಾಗಿ ಧನ್ಯವಾದಗಳು. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ತೆರೆ ಎಳೆದಿದೆ. ಭೋಜಶಾಲಾ ಸಂಕೀರ್ಣದಲ್ಲಿ ಬಸಂತ್ ಪಂಚಮಿಯ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಪ್ರಾರ್ಥನೆ ಸಲ್ಲಿಸಲು ಹಿಂದೂಗಳಿಗೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಮುಸ್ಲಿಂ ಸಮುದಾಯದ ಸದಸ್ಯರು ಶುಕ್ರವಾರ ಮಧ್ಯಾಹ್ನ 1ರಿಂದ 3ರವರೆಗೆ ಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡಿದೆ. 11ನೇ ಶತಮಾನದ ಈ ಸ್ಮಾರಕವನ್ನು ಹಿಂದೂಗಳು ದೇವಿ ಸರಸ್ವತಿಯ ದೇವಸ್ಥಾನವೆಂದು ಪರಿಗಣಿಸುತ್ತಾರೆ. ಆದರೆ ಮುಸ್ಲಿಮರು ಇದನ್ನು
ಕಮಲ್ ಮೌಲಾ ಮಸೀದ್ ಎಂದು ಭಾವಿಸುತ್ತಾರೆ. ಈ ವಿವಾದಿತ ಸ್ಥಳದಲ್ಲಿ ಸಾಮಾನ್ಯವಾಗಿ ಹಿಂದೂಗಳು ಪ್ರತಿ ಮಂಗಳವಾರ ಮತ್ತು ಬಸಂತ ಪಂಚಮಿ ಎಂದು ಪೂಜೆ ಸಲ್ಲಿಸಬಹುದು. ಮುಸ್ಲಿಮರು ಶುಕ್ರವಾರಗಳಂದು ಮಧ್ಯಾಹ್ನ 1 ರಿಂದ 3 ಗಂಟೆಯವರೆಗೆ ನಮಾಜ್ ಸಲ್ಲಿಸಬಹುದು. ಆದರೆ ಈ ವರ್ಷ ಬಸಂತ ಪಂಚಮಿ ಶುಕ್ರವಾರದಂದು ಬಂದಿರೋದ್ರಿಂದ ಸ್ಪಷ್ಟತೆಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಜಿಲ್ಲಾಡಳಿತವು ಎರಡೂ ಸಮುದಾಯಗಳ ಪ್ರಾರ್ಥನೆಗಳು ಶಾಂತಿಯುತವಾಗಿ ನಡೆಯಲು ಸೂಕ್ತ ಕಾನೂನು ಸುವ್ಯವಸ್ಥೆ ಕೈಗೊಳ್ಳಬೇಕು ಎಂದು ಸೂಚಿಸಿದೆ. ಬೆಂಗಳೂರಿನಲ್ಲಿ ಜಿಬಿಎ ಅದೆಷ್ಟೇ ಹೇಳಿದ್ರು ಕೆಲವರು ರಸ್ತೆಗೆ ಕಸ ಎಸೆಯುವುದನ್ನು ಮಾತ್ರ ಬಿಡ್ತಾ ಇಲ್ಲ. ನಗರದ ಎಸ್ಜೆ ಪಾಳ್ಯದ ಬೃಂದಾವನ ನಗರದಲ್ಲಿ ಇಂತಹದೇ ಕೆಲಸ ಮಾಡಿದ 2 ಯುವತಿಯರಿಗೆ ಜಿಬಿಎ ಮಾರ್ಷಲ್ಸ್ ದಂಡದ ಬಿಸಿ ಮುಟ್ಟಿಸಿದ್ದಾರೆ. ಏರಿಯಾದ ರೆಸಿಡೆನ್ಷಿಯಲ್ ರಸ್ತೆಯಲ್ಲಿ ಇದೇ 20ನೇ ತಾರೀಕು ರಾತ್ರಿ ಯಾರು ಇಲ್ಲದ ವೇಳೆ 2 ಯುವತಿಯರು ಬಂದು ರಸ್ತೆ ಬದಿ ಕಸ ಎಸೆದಿದ್ದಾರೆ. ಬೆಳಗ್ಗೆ ಮಾರ್ಷಲ್ಗಳು ಸ್ಥಳಕ್ಕೆ ಬಂದು ನೋಡಿದಾಗ ಕಸ ಎಸೆದಿರುವುದನ್ನು ಗಮನಿಸಿ ಸ್ಥಳದಲ್ಲಿದ್ದ ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಯುವತಿಯರು ಕಸ ಎಸೆದು ಹೋಗಿದ್ದಾರೆ ಅನ್ನುವುದು ತಿಳಿದು ಬಂದಿದೆ. ಬಳಿಕ 2 ಯುವತಿಯರನ್ನ ಹುಡುಕಿ ಇಬ್ಬರಿಗೂ ದಂಡ ಹಾಕಲಾಗಿದೆ. ಹಿಂದೂ ಯುವಕರ ಮೇಲೆ ಮುಸ್ಲಿಂ ಯುವಕರ ಗುಂಪು ನೈತಿಕ ಪೊಲೀಸ್ ಗಿರಿ ನಡೆಸಿರುವ ಘಟನೆ ಕೋಲಾರದ ಬಂಗಾರಪೇಟೆಯಲ್ಲಿ ನಡೆದಿದೆ. ಬಂಗಾರಪೇಟೆ ಪಟ್ಟಣದ ದರ್ಗಾ ಮೈದಾನದಲ್ಲಿ ಉರುಸ್ ನಡೆಯುತ್ತಿತ್ತು. ಉರುಸ್ ಮೆರವಣಿಗೆ ವೇಳೆ ಮುಸ್ಲಿಂ ಯುವಕ ಯುವತಿಯರ ಜೊತೆ ಹಿಂದೂ ಯುವಕರು ಇದ್ದ ಕಾರಣಕ್ಕೆ ಗಲಾಟೆ ನಡೆದಿದೆ. ಮುಸ್ಲಿಂ ಯುವತಿಯರ ಜೊತೆ ಇದ್ದ ಹಿಂದೂ ಯುವಕರ ಮೇಲೆ ಮುಸ್ಲಿಂ ಪುಂಡರು ಹಲ್ಲೆ ನಡೆಸಿ ನೈತಿಕ ಪೊಲೀಸ್ ಗಿರಿ ಮೆರೆದಿದ್ದಾರೆ. ಯುವತಿ ಚಾಂದಿನಿ ಕೊಟ್ಟ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು 10 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಚಾಂದಿನಿ ಹಾಗೂ ಅಣ್ಣ ರಫಿ ಜೊತೆಗಿದ್ದ ರಾಹುಲ್, ಪುರುಷೋತ್ತಮ್, ಲಾವಣ್ಯ, ಸಂಜಯ್ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಜಹೀದ್, ಅಬೀದ್ ಅಹಮದ್, ಶೇಖ್, ಸಕೀಬ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಭೇಟಿ ನೀಡಿದರು. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ರಸ್ತೆಯಲ್ಲಿ ಡ್ರಿಲ್ ಮಾಡುವವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋಕೆ ಜಲಮಂಡಳಿ ಮುಂದಾಗಿದೆ. ಅಕ್ರಮವಾಗಿ ಡ್ರಿಲ್ ಮಾಡ್ತಿರೋದ್ರಿಂದ ಜಲಮಂಡಳಿ ಪೈಪ್ಲೈನ್ ಕನೆಕ್ಷನ್ಗೆ ಡ್ಯಾಮೇಜ್ ಆಗ್ತಾ ಇತ್ತು. ರಸ್ತೆಗಳಲ್ಲಿ ನೀರು ವ್ಯರ್ಥವಾಗಿ ಹರಿತಾ ಇದೆ. ಅಧಿಕೃತವಾಗಿ ನೀರಿನ ಕನೆಕ್ಷನ್ ತೆಗೆದುಕೊಳ್ಳದೆ ಕಳ್ಳದಾರಿ ತುಳಿಯುವವರಿಗೆ ಬಿಡಬ್ಲ್ಯೂಎಸ್ಎಸ್ಬಿ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದೆ. ಈಗಾಗಲೇ ಜಲಮಂಡಳಿ ಬ್ಲೂ ಫೋರ್ಸ್ ಶುರು ಮಾಡಿದ್ದು ಅದಕ್ಕೂ ಬಗ್ಗದವರು ರಸ್ತೆ ಅಗೆಯೋದಕ್ಕೂ ನಿಲ್ಲಿಸಿಲ್ಲ. ಜಲಮಂಡಳಿ ಇಂಥವರಿಗೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದೆ. ಅಲ್ಲದೆ ಎಲ್ಲಿಯಾದ್ರೂ ಡ್ರಿಲ್ಲಿಂಗ್ ಮಾಡಿದ್ರೆ ಸಾರ್ವಜನಿಕರು 1916ಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ.